ಈ ಸಮಾಜದಲ್ಲಿ ಪ್ರತಿಯೊಬ್ಬರು ನಮ್ಗೆ ಸ್ವಲ್ಪ ದೂರದೃಷ್ಟಿ ನೋಡಿದ್ರು. ಯಾರೋ ನನಗೆ ಇಲ್ಲಿ ಹೊಳಿತೆ, ನಾನು ಸತ್ಯಾಂಶ ನನಗೆ ಏನೂ ಸುಮ್ಮನೆ ಹೇಳಲ್ಲ. ಯಾ ನೆಂಟರಾಗಲಿ ಕೇವಲ ದೋಸ್ತರು ಈಗ ಒಬ್ಬರು ಬಂತಾರಲ್ಲ ನಾಕ್ಷಟಪ್ಪ ಅಂತೇಳಿ, ಅವರೇ ಒಬ್ಬ ದೋಸ್ತರು. ಆದರೆ ನನಗೆ ಈ ಕಷ್ಟ ಯಾವಾಗ ಬಂತಂದರೆ ಎಲ್ಲ ಹೋದಾಗ ಏನೋ ನಾ ಈಗ ಉಳಿದು ಅಷ್ಟೇ ಸತ್ತು ಅಷ್ಟೇ, ಈಗ ಇದ್ರಾಗ ಏನೂ ಉಳಿದಿಲ್ಲ ಅಂತ ತಿಳ್ಕೊಂಡು ನಾನು. ಆದರೆ ಏನು ನನಗೆ ಸಾಯ್ಲಿಕ್ಕೆ ಒಂದು ಸಮಯ ಬಂತು, ನಾ ಎಲ್ಲರೂ ಕರ್ಸ್ಕೊಂಡಿದ್ದೆ, ನೋಡಪ್ಪ ನನ್ನಂತೂ ಈಗ ಮುಗ್ದು ಏನು ಮಾಡಿದ್ರಿ ಅಂತೇಳಿ. ಇಷ್ಟೆಲ್ಲ ಆದಾಗ 3 days ನನಗೆ ಯಾವುದೋ ನಂಗೆ ಶ್ವಾಸ ಅಷ್ಟೇ ಇತ್ತು, ವಿನಾ ಊಟ ಬೇಡ ನೀರು ಬೇಡ. ಈ ಸಹವಾಸ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಪತ್ನಿ ಆಗಲಿ, ನನ್ನ ಸೊಸೆ ಆಗಲಿ, ದೊಡ್ಡ ಸೊಸೆ ಆಗಲಿ, ನೆಂಟರು ಇಷ್ಟರಾಗಲಿ, ದೋಸ್ತರಾಗಲಿ, ಅದಕ್ಕಿಂತ ಮೊದಲು ಎಲ್ಲರೂ ದೂರ. ಕೇವಲ ನಂದು ಒಂದೇ ಒಂದು ನನ್ನ ಪತ್ನಿ ದೇಕಿ ನಂಗೆ ಸಾಥ್ ಕೊಟ್ಟಿಲ್ಲ ಒಂದು ಸಲ ಅಂತ ನಮ್ಮ ಸಂಪರ್ಕದಾಗ. ನಾನು ಸ್ವಚ್ಛವಾದಿ ಅಂದಿಂದೆ ಎಂಬುದು ಕೂಡ ಹಾಗಿಲ್ಲ ಅವ್ರು, ಹಿಂಗಿಲ್ಲ ಹಿಂಗೆ ನಾನು ಅಂತಿದ್ದೆ, ಇವು ಅನ್ಬೇಕು ನೀವೇ ಹೋಗ್ಬೇಕು, ನೀವೇ ಹೋಗ್ಬೇಕು ಅಂತಿದ್ದೆ ನಾನು. ಆದ್ರೆ ಇದು ಒಬ್ಬರು ತಿಕ್ಕಾಟ ಇತ್ತು, ಅತ್ತಿ ಸೊಸೆಗೈಲಿ ಸೊಸೆಗೆ ಅತ್ತಿಗೈತಿಲ್ಲ, ಅವ್ರಿಗೆ ನಡಿತಾನೆ ಇರ್ತಿದ್ದು. ನಾನು ಸುಮ್ಮನೆ ಕುಂತ್ಕೋಬೇಕು, ಅದನ್ನೇನು ಬಂದು ನನ್ನ ಪಾಲಿಗೆ ಈಗ ಇದು ಪಂಚನ ಬಂದು ತಗೊಂಬರಿ ಅಂತ ನಾ ಅಂತಿದ್ದೆ. ಅದನ್ನು ನಾ ಅನ್ನೋದು ಬಿಟ್ಕೊಟ್ಟು ಈಗ ಈ ಏನು ಸ್ಥಳ ವಾಸ್ತು ಮಾಡಿದೆವು, ನೆಂಟ್ರ ಕಡ್ಲೆತ್ತಾರೆ ಬರ್ರಿ. ಮತ್ತು ನಮ್ಮ ಮನೆಗೆ ನೆಂಟರು ಬಂದರು, ಎಲ್ಲ ನೆಂಟರು ಎಲ್ಲಿಂದವ ಅಲ್ಲಿಂದ ಬಂದು ಗುಂಗುಡಿ ಹೊತ್ತದಾಯ್ತು, ಕುರಿಣಿ ಹೊತ್ತದಾಯ್ತು, ಅಲ್ಲಿಗೆ ಹೋದು ಇಲ್ಲಿಗೆ ಹೋದು ಮತ್ತು ಖರ್ಚು ಏಟು ಮಾಡೋದು. ನಾ ಇಷ್ಟು ಖರ್ಚು ಮಾಡಿನ, ಅದು ಈ ಖರ್ಚು ನನಗೆ ಹೇಳಿ ಬರಲ್ಲ, ಯಾಕೆ ಹೇಳ್ಬಾರ್ದು ಅನ್ನೋದು ನಾನು ಬೇಡ, ಸಂತೋಷದಿಂದ ಮಾಡೀನಿ. ಯಾಕೆ ನಾವೊಂದು ಇರ್ತಿಲ್ಲ ಅಂದ್ರೆ ಇದೆಲ್ಲ ಮಾಡೋದೈತಿತ್ತು, ನಾನು ನೋಡ್ತಿದ್ದು ಕಣ್ಣಿಲ್ಲ. ನಾನು ನಮ್ಮ ಮನೆಗೆ ಸಂಪರ್ಕದ ಸಂಘರ್ಷ ಇಲ್ಲ, ಇದು ಮಾಡಿದ ಜೊತೆಯಲ್ಲಿ. ಮತ್ತು ಎಲ್ಲರ ಮನೆಗೆ ಹೊಂಟ್ರಿ, ಪ್ರತಿಯೊಬ್ಬ ಮನೆ ಬಂದು ಕುಂತು ನೋಡ್ರಿ, ಇವೆ ಅಂತಂತ ದೊಡ್ಡ ದೊಡ್ಡ ಮಂದಿ ಬರ್ತಾವೆ, ಬಿಡೋ ಅದಕ್ಕೇನಿಲ್ಲ. ಅದು ಈಗ ಅದು ಏನೂ ಇಲ್ಲ, ಅದು ನಾಶ ಹೋಗ್ಯದ, ನಮ್ದಿಂದ ಭಾಳ ದೂರ ಹೋಗ್ಯದ ಅದು ಈಗ ಸಂಘರ್ಷ. ಈ ಸ್ಥಳ ವಾಸ್ತು ಮಾಡೋದ್ರಿಂದ ಇಡೀ ನನ್ನ ಕುಟುಂಬ, ನಮ್ಮ ಸ್ನೇಹ, ನಮ್ಮ ಬಳಗ ಪ್ರತಿಯೊಬ್ಬರಪ್ಪ ಅಂದರೆ ಈ ಸ್ಥಳ ವಾಸ್ತು ಮಾಡಿದ್ದರಿಂದ ಎಲ್ಲರೂ ಒಂದಾಗಿ ಹುಮ್ಮಸ್ಸದಿಂದ ನಾವು ಬಾಳ್ತಾ ಇದ್ದೇವೆ. ಇದು ಚಂದ್ರಶೇಖರ್ ಗುರೂಜಿಯವರಿಗೆ ಅನಂತ ಕೋಟಿ ಧನ್ಯವಾದಗಳು.